ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಮಾಡ್ತಿರೋಂಥ ರೆಸಿಪಿ ಕಾರ್ನ್ ಚೀಸ್ ಪರೋಟ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡೋದಾದರೆ, ಬ್ಲೆಂಡರ್ಗೆ ನಾನು ಒಂದು ಸ್ವಲ್ಪ ಕಾರ್ನು ಮತ್ತು ಹಣ್ಣುಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಅದರೊಟ್ಟಿಗೆ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ, ಸಿಪ್ಪೆ ಸುಲಿದಿರೋ ಬೆಳ್ಳುಳ್ಳಿ, ಕಟ್ ಮಾಡಿರೋ ಹಸಿ ಶುಂಠಿ ಹಾಕ್ಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತೀನಿ. ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ಪರಾಟಗಳಲ್ಲಿ. ಅದು ವೆಜಿಟೇಬಲ್ ಪರಾಟ ಆಗಿರಲಿ ಅಥವಾ ನೀವು ಕಾರ್ನ್ದೇ ಮಾಡಿ ಯಾವುದೇ ಆಗಿರಲಿ, ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂದರೆ ಯಾವುದೇ ಪರಾಟ ಚೆನ್ನಾಗಿ ಬರಲ್ಲ. ಇವಾಗ ನೋಡ್ತಾ ಇರ್ಬೋದು, ನಾನು ಚೀಸ್ ಯೂಸ್ ಮಾಡ್ತಾಯಿದ್ದೀನಿ. ಕಾರ್ನ್ ಚೀಸಿಗೆ ಚೀಸ್ ಇಲ್ಲಿದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ಇವಾಗ ನಾನು ಅಮೂಲ್ದು ಚೀಸ್ ಯೂಸ್ ಮಾಡ್ತಾಯಿದ್ದೀನಿ, ಕ್ಯೂಬ್ಸ್ ಇರೋದು. ನೀವು ಬೇಕಂದರೆ ನಿಮ್ಮನೇಲಿ ಯಾವುದಿದೆ ಅದನ್ನು ಚೀಸ್ ಯೂಸ್ ಮಾಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಹೇಳಿದೆ ನಾನು ಬ್ಲೆಂಡಿಂಗ್ ಇಂಪಾರ್ಟೆಂಟ್ ಅಂತ. ಇಲ್ಲ ಅಂದರೆ ಯಾಕಂದರೆ ಯಾವುದೇ ಬ್ಲೆಂಡಿಂಗ್ ಮಾಡ್ಕೊಳ್ಳಿ, ವೆಜಿಟೇಬಲ್ದೇ ಮಾಡಿ ಯಾವುದೇ ಮಾಡಿ, ಫಿಲ್ಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆನಾ? ಇವಾಗ ನಾನು 1 ಸ್ಪೂನು ಆರ್ಗ್ಯಾನೋ, 1 ಸ್ಪೂನು ಉಪ್ಪು ಮತ್ತು 1 ಸ್ಪೂನು ಪಿಜ್ಜಾ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನಗೆ ಮಸಾಲ ಕಡಿಮೆ ಅಂತ ಅನಿಸ್ತು ಅಂತ ಮತ್ತೆ 1 ಸ್ಪೂನ್ ಆರ್ಗ್ಯಾನೋ, 1 ಸ್ಪೂನು ಮತ್ತು ಪಿಜ್ಜಾ ಮಸಾಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ. ಚಪಾತಿ ಹಿಟ್ಟನ್ನು ನಾನು 1 ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ, ಚೆನ್ನಾಗಿ ಹದವಾಗಿ ಬರಲಿ ಅಂತ ಹೇಳಿಬಿಟ್ಟು. ಯಾಕಂದರೆ ಚಪಾತಿ ಹಿಟ್ಟಿನ ಹದ ಅಷ್ಟೇ ಇಂಪಾರ್ಟೆಂಟು. ನಾವು ಯಾವುದೇ ಫಿಲ್ಲಿಂಗ್ ಪರಾಟ ಮಾಡುವಾಗ, ನಾನು ನಾರ್ಮಲಿ ಚಪಾತಿ ಮಾಡ್ತೀನಿ ಅನ್ನುವಾಗ ಒಂದು ಸ್ವಲ್ಪ ಮೆತ್ತಗಿದ್ರೂ ನಡೆಯುತ್ತೆ, ಒಂದು ಸ್ವಲ್ಪ ಗಟ್ಟಿ ಇದ್ರೂ ನಡೆಯುತ್ತೆ, ಪ್ರಾಬ್ಲಮ್ ಬರಲ್ಲ. ಆದರೆ ನೀವು ಯಾವುದೇ ಫಿಲ್ಲಿಂಗ್ ಪರಾಟ ಮಾಡುವಾಗ ಅದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಚಪಾತಿ ಹಿಟ್ಟು ತುಂಬ ಮೆತ್ತಗಿದ್ದರೂ ಕೂಡ ಫಿಲ್ಲಿಂಗ್ ಮಾಡೋದು ಸರಿಯಾಗಿ ಬರಲ್ಲ. ಯಾಕಂದರೆ ನಮಗೆ ಲಟ್ಟಿಸೋಕ್ಕೆ ಬರಲ್ಲ, ಅಥವಾ ಕೈಯಿಂದ ತಡ್ತೀನಿ ಅಂದರೂ ಬರಲ್ಲ. ಏನಕ್ಕಂದರೆ ಅಂಟ್ಕೊಂಡು ಬಿಡುತ್ತೆ, ತಿರುಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅಂಟ್ಕೊಂಡು ಬಿಡುತ್ತೆ. ಕೈಲೇ ತಡ್ತೇನಂದ್ರೂ ಕೂಡ ತಟ್ಟಕ್ಕೆ ಬರಲ್ಲ. ಹಾಗಾಗಿ ಅದು ಬಿಟ್ಟರೆ ಗಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಲಟ್ಸೋಕ್ಕಾಗಲ್ಲ. ಯಾಕಂದರೆ ಹಿಟ್ಟೇ ಬೇರೆ ಕಡೆಗೆ ಆಗೋಗ್ಬಿಡುತ್ತೆ, ಮತ್ತು ನಾವು ಮಾಡಿರೋ ಫಿಲ್ಲಿಂಗೇ ಬೇರೆ ಕಡೆ ಆಗೋಗ್ಬಿಡುತ್ತೆ. ಅದು ಅಷ್ಟೇ ಇಂಪಾರ್ಟೆಂಟು. ಇಲ್ಲಾಂದರೆ ತುಂಬ ತಲೆನೋವು ಆಗೋಗ್ಬಿಡುತ್ತೆ. ಸೊ ಒಂದು ಹಿಟ್ಟಾಗಿರ್ಬೋದು ಅಥವಾ ಇನ್ನೊಂದು ಫಿಲ್ಲಿಂಗ್ ಆಗಿರ್ಬೋದು, ಎರಡು ತುಂಬ ಇಂಪಾರ್ಟೆಂಟು. ನಾನು ನಿಮ್ಗೆ ಹೇಳ್ದಂಗೆ, ಇಲ್ಲಾಂದರೆ ಪರಾಟ ಮಾಡೋದು ಕಷ್ಟ ಆಗುತ್ತೆ. ಯಾರಿಗೇ ಆಗಿರಲಿ ಕಷ್ಟ ಆಗೋಗ್ಬಿಡುತ್ತೆ ಅಷ್ಟೇ. ಹಾಗಾಗಿ ಬಿಟ್ಟರೆ ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇವತ್ತು ಪರಾಟಕ್ಕೆ ಬೆಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಸೇಮ್ ಅಮೂಲ್ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ನಾನು ಅಮೂಲ್ ಬಿಟ್ಟರೆ ನಂದಿನಿ ಯೂಸ್ ಮಾಡ್ತಿರ್ತೀನಿ. ಅಲ್ಲಿದ್ದಾಗ ನಂದಿನಿ ಯೂಸ್ ಮಾಡ್ತಿರ್ತೀನಿ, ಬಿಟ್ಟರೆ ಅಮೂಲ್ ಯೂಸ್ ಮಾಡ್ತಾಯಿರ್ತೀನಿ. ಇಲ್ಲಿ ನನಗೆ ನಂದಿನಿ ಸಿಗಲ್ಲ, ಅಮೂಲೇ ಯೂಸ್ ಮಾಡ್ತಾಯಿದ್ದೀನಿ. ನಾನು ನಿಮ್ಗೆ ಹೇಳಿದೆ ಬೆಣ್ಣೆನೇ ಯೂಸ್ ಮಾಡ್ತೀನಿ. ಬೇರೆಲ್ಲ ಎಣ್ಣೆ ಯೂಸ್ ಮಾಡ್ಬೋದು, ಬಟ್ ನನಗೆ ಪರಾಟಗಳಿಗೆ ಬೆಣ್ಣೆನೇ ಇದ್ದರೆ ಅದು ರುಚಿನೇ ಬೇರೆ. ಸೊ ಹಾಗಾಗಿ ಅಷ್ಟೇ. ಇವಾಗ ನಾನು ಮಕ್ಕಳನ್ನ ಸ್ಕೂಲಿಗೆ ಬಂದುಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಕೇಸರ್ ಮಾವಿನ ಹಣ್ಣಿತ್ತು, ತುಂಬ ರುಚಿಯಾಗಿತ್ತು. ಸೊ ಮನೆಯಲ್ಲಿ ಶಿಕರಣೆ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ಶಿಕರಣೆ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ಇವಾಗ ಕಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಂದರೆ, ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಶಿಕರಣೆ ಮಾಡೋದು ಸಿಪ್ಪೆ ತೆಗೆದ್ಬಿಟ್ಟು ಹಾಗೆ ಮಾಡಿಬಿಡ್ತಾರೆ. ಯಾಕಂದರೆ ಸೀಸನ್ ಮುಗಿತಾ ಬಂತಲ್ವಾ, ಸೊ ಹಣ್ಣಲ್ಲಿ ಹುಳ ಇದೆಯೋ ಏನೋ ಅನ್ನೋ ಪರ್ಪಸ್ ನೋಡಿಬಿಟ್ಟು ಕಟ್ ಮಾಡಿ ಮಾಡ್ತಾಯಿದ್ದೀನಿ. ನಾವೇ ತೊಗೋತಾ ಇರೋದು ಕುಡ್ಕಿ ಬೆಲ್ಲ. ಇದು ಬೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಆರ್ಗಾನಿಕ್ ಬೆಲ್ಲ. ನನಗೆ ಬೇರೆ ಎಲ್ಲೂ ಸಿಗಲ್ಲ. ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಕೇಳಿದಾಗೂ ನನಗೆ ಎಲ್ಲೂ ಸಿಕ್ಕಿಲ್ಲ. ಸೊ ಬೇರೆ ಎಲ್ಲೇ ಜಾಗದಲ್ಲಿ ಕೇಳಿದ್ರು ನನಗೆ ಇದು ಬೆಲ್ಲ ಸಿಗಲ್ಲ. ತುಂಬ ಟೇಸ್ಟಾಗಿರುತ್ತೆ. ನೀವು ಸ್ವೀಟ್ ಮಾಡಿ ಏನೇ ಮಾಡಿ ಅದಕ್ಕೆಲ್ಲ ಹಾಕಿ ಮಾಡೋದ್ರಿಂದ ಈ ಬೆಲ್ಲ ಎಕ್ಸ್ಪೆಷಲಿ ತುಂಬ ಸ್ವೀಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಬೆಲ್ಲನ ಒಂದು ಚಾಕುದಿಂದ ನೀಟಾಗಿ ತುರ್ಕೊಂಡು ಹಾಕ್ಕೊಂಡೆ. ಇವಾಗ ಒಂದು ಕುಟ್ಟಾಣಿಯಿಂದ ನಾನು ಏನು ಮಾಡ್ತೀನಿ ಅಂದರೆ ನೀಟಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ಯಾಕಂದರೆ ಬೆಲ್ಲದ್ದು ಒಂದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಕಣಗಳು ಉಳಿದಿದ್ರೆ ಅದು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಮಾಡೋಣ ಅನ್ನೋದು ಪರ್ಪಸ್ ಅಷ್ಟೇ. ಯಾಕಂದರೆ ಬೆಲ್ಲ ಕರಗಿಸೋದು ತುಂಬ ತಲೆನೋವು. ಸಕ್ಕರೆ ಕರಗಿಸ್ಬಿಡ್ಬೋದು, ಬೆಲ್ಲ ಕರಗಿಸೋದು ಸ್ವಲ್ಪ ಹಿಂಸೆ ಆಗೋಗ್ಬಿಡುತ್ತೆ. ಹಾಗಾಗಿ ಕೆಲವ್ರ ಮನೇಲಿ ಸಕ್ಕರೆ ಹಾಕಿ ಶಿಕರಣೆ ಮಾಡೋದು ನೋಡಿದ್ದೀನಿ ನಾನು. ಹಾಗಾಗಿ ಇವಾಗ ನಾನು ನೆಕ್ಸ್ಟು ಒಂದು ಪಾತ್ರೆಗೆ ಉಳಿದಿರೋ ಸಿಪ್ಪೆಗಳು 1-2 ಹೋಟೆಗಳನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕ್ಯೂಚ್ ಹಾಕೋತಾ ಇದ್ದೀನಿ. ನಮ್ಮಲ್ಲಿ ನಾವು ಇದೇ ಮೆಥಡೇ ಯೂಸ್ ಮಾಡ್ತೀವಿ. ರೀಸನ್ ಇಷ್ಟೇ, ಬರೀ ಪಲ್ಪ್ ತೆಗ್ದಿರೋದ್ರಿಂದ ಶಿಕರಣೆಗೆ ನಾವು ಒಂದು ಸ್ವಲ್ಪ ನೀರು ಹಾಕಲೇಬೇಕು, ಇಲ್ಲಾಂದರೆ ಕುಡಿಲಿಕ್ಕಾಗಲ್ಲ ನಮಗೆ. ಹಾಗಾಗಿ ನಾನು ಅದ್ರ ಬದಲು ನೀಟಾಗಿ ಸಿಪ್ಪಿನಲ್ಲಿ ಇನ್ನೂ ಎಷ್ಟೊಂದು ಪಲ್ಪ್ ಉಳಿದಿರುತ್ತಲ್ವ, ಹಾಗಾಗಿ ಅದನ್ನು ಕೂಡ ತೆಗೆದ್ಬಿಟ್ಟು ನೀಟಾಗಿ ಮಾಡಿ ಹಾಕಿದೆ. ಇವಾಗ ನಾನು ಬಾಳೆಹಣ್ಣು ಕಟ್ ಮಾಡಿ ಹಾಕ್ತಿದ್ದೀನಿ. ಕೆಲವೊಬ್ಬರ ಮನೇಲಿ ಹೇಗೆ ಅಂದರೆ ಎಸ್ಪೆಷಲಿ ಮಾವಿನ ಹಣ್ಣು ಶಿಕರಣೆಗೆ ಮಾವಿನ ಹಣ್ಣು ಅಷ್ಟೇ ಇರಬೇಕು, ಬಾಳೆಹಣ್ಣು ಇರಬಾರ್ದು ಅಂತ ಕೇಳಿದ್ದೀನಿ. ತುಂಬ ಜನ ನಾನು ನೋಡಿದ್ದೀನಿ. ನಮ್ಮ ಮನೆಯಲ್ಲಿ ಬಾಳೆಹಣ್ಣು ಇರಬೇಕು ಶಿಕರಣೆಗೆ. ಸೊ ಹಾಗಾಗಿ ನಾನು ಬಾಳೆಹಣ್ಣು ಯೂಸ್ ಮಾಡ್ಕೊಂಡ್ಬಿಟ್ಟು ಶಿಕರಣೆ ಮಾಡ್ತಾಯಿದ್ದೀನಿ.
ನೋಡ್ತಾ ಇರ್ಬೋದು ನಾನು ಕುಟ್ಟಾಣಿಗೆ ಏಲಕ್ಕಿ ಹಾಕ್ಕೊಂಡು ಕುಟ್ಟಾಯಿದ್ದೀನಿ. ಏಕೆಂದರೆ ಏಲಕ್ಕಿ ಪುಡಿ ಹಾಕಿದ್ದು ಶಿಕರಣೆ ಅದು ಟೇಸ್ಟೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅಷ್ಟೇ ನಾನು ಏಲಕ್ಕಿ ಕುಟ್ಕೊಂಡು ಹಾಕ್ಕೊಂಡು ನೀಟಾಗಿ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಪರೋಟ ಮಾಡ್ತಾಯಿದ್ದೀನಿ. ಇವಾಗ ಇನ್ನೊಂದು ರೀತಿ ಪರೋಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಾನು ಮಾಡೋ ಮೆಥಡ್ ನೀವು ನೋಡ್ಬೋದು. ನೆಕ್ಸ್ಟ್ ಟೈಮ್ ಮಾಡುವಾಗ ಇದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಫಾಸ್ಟಲ್ಲಿ ಮಾಡಿದ್ದೀನಿ ಅಷ್ಟೇ. ಆಗಲೇ ಮಾಡಿದ್ದು ಪರೋಟ ನೋಡಿದ್ರಿ ನಾನು ಹೇಗೆ ಮಾಡಿದೆ ಅಂತ. ಅದನ್ನು ಎಲ್ಲರ ಮನೇಲಿ ಇದೇ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಓಕೆನಾ. ಇವಾಗ ನಾನು ಮಾಡೋ ಪರೋಟ ಬೇರೆ ಥರ ಮಾಡ್ತೀನಿ. ಇದು ಲಾಸ್ಟ್ ನಾನು 3 ಇಯರ್ ಬ್ಯಾಕ್ ನಾನು ಪಂಜಾಬ್ಗೆ ಹೋದಾಗ ನಮ್ಮ ಗೊತ್ತಿರೋ ಮನೆಗೆ ಹೋದಾಗ ಅವ್ರ ಮನೇಲಿ ಆಲ್ಮೋಸ್ಟ್ ಪಂಜಾಬಲ್ಲಿ ಇದೇ ಥರ ಪರೋಟ ಮಾಡ್ತಾರಂತೆ. ಅದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಿ ನಾನು ಕೈಯಿಂದನೇ ಸುತ್ಕೊಂಡು ಬಂದೆ. ನಡುವಿನ ಭಾಗ ತುಂಬ ಹಾಗೆ ದಪ್ಪಗೆ ಉಳಿದಿರುತ್ತೆ. ಅಂದರೆ ಸುತ್ತಲೂ ಸ್ವಲ್ಪ ಮೆತ್ತಗೆ ತೊಗೊಂಡು, ಅಂದರೆ ಸುತ್ತಲೂ ಬೈಂಡಿಂಗಲ್ಲಿ ತಳ್ಳಗೆ ತೊಗೊಂಡು ಮಧ್ಯೆ ದಪ್ಪದಲ್ಲಿ ಇಡೋದು. ಹಾಗೆ ನಾವು ಫಿಲ್ಲಿಂಗ್ ಇಟ್ಟಾಗ ಏನಾಗುತ್ತೆ ಅಂದರೆ ನೀಟಾಗಿ ಬರುತ್ತೆ. ನೋಡ್ತಾ ಇದ್ದಾರೆ ಎಷ್ಟು ಸಖತ್ತಾಗಿ ಬರ್ತಾಯಿದೆ ಅಂತ. ಚಪಾತಿ ಲಟ್ಟಿಸ್ಕೊಳ್ಳೋ ಥರ ಲಟ್ಟಿಸ್ಕೊತಿದ್ದೆ ನಾನು ಫಿಲ್ಲಿಂಗ್ ಇಟ್ಟರು ಕೂಡ. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಪ್ರಾಬ್ಲಮ್ ಅಷ್ಟೇ, ಆಗಲೇ ಹಿಂದಕ್ಕೆ ಮಾಡಿಲ್ಲ ಅಂತಂದರೆ ಇದು ಕೈ ಹಿಡಿಯುತ್ತೆ. ಸ್ವಲ್ಪ ಮಾಡಲಿಕ್ಕಾಗಲ್ಲ. ಕ್ವಿಕ್ಕಾಗಿ ಮಾಡ್ಕೋತೀನಿ ಅಂತಂದರೆ ಆಗಲ್ಲ. ಮುಂಚೆನೇ ನಾನು ಸ್ವಲ್ಪ ಟೈಮ್ ಇದೆ ಓಕೆ ಅನ್ನೋರು ಮಾತ್ರ ಈ ಥರ ಮಾಡಿಕೊಂಡ್ರೆ ಬರುತ್ತೆ. ನೋಡ್ತಾ ಇದ್ದೀರಾ, ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಫಿಲ್ಲಿಂಗ್ನ ಮತ್ತು ಹೇಗೆ ಮಾಡಿಕೊಂಡೆ ಅನ್ನೋದನ್ನು ತೋರ್ತಾ ಇದ್ದೀನಿ. ಒಂದ್ರ ಮೇಲೆ ಒಂದು ಮಾಡಿಬಿಟ್ಟು ನೀಟಾಗಿ ಸುತ್ತಲೂ ಕೂಡ ನಾವು ಪ್ರೆಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಈಚೆ ಬರದೇ ಇರೋ ಥರ. ಹಾಗಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕೂಡ ಕೆಡಲ್ಲ, ಏನೂ ಇಲ್ಲ, ಈಚೆಗೆ ಬರಲ್ಲ. ನಾರ್ಮಲಿ ಆ ಥರ ನಾವು ಮಾಡೋ ಪರೋಟ ಏನಂದರೆ ಸ್ವಲ್ಪ ಕಟ್ಟಾಗಿ ಈಚೆಗೆ ಬರುತ್ತೆ. ಬಟ್ ಈ ಥರ ಮಾಡಿದ್ರೆ ಎಲ್ಲ ಬರಲ್ಲ. ಇವತ್ತಿಗೆ ಈ ವಿಡಿಯೋ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋ ಜೊತೆಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಮತ್ತು ಸಿಗೋಣ, ಬಾಯ್.